ನಮಸ್ತೆ ವೀಕ್ಷಕರೇ, ನೀತ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ರಾತ್ರಿ ನೀವು ಮಲಗಿದಾಗ ನಿಮ್ಮ ಕಣ್ಣ ಮುಂದೆ ಬದುಕಿದ್ದಾಗ ಇದ್ದ ಹಾಗೆ ತೀರಿ ಹೋದ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಎದುರು ಬಂದು ನಿಲ್ಲುತ್ತಾರಾ? ಅವರು ನಿಮ್ಮನ್ನ ನೋಡಿ ನಗುತ್ತಿದ್ದಾರಾ, ಅಳುತ್ತಿದ್ದಾರಾ, ಅಥವಾ ಬಾ ನನ್ನ ಜೊತೆ ಹೋಗೋಣ ಎಂದು ನಿಮ್ಮ ಕೈ ಹಿಡಿದು ಕರೆದಿದ್ದಾರಾ? ಎಚ್ಚರ, ಇದು ಕೇವಲ ಕನಸಲ್ಲ, ಇದು ಪಿತೃಲೋಕದಿಂದ ಬಂದಿರುವ ಕರೆ. ಗರುಡ ಪುರಾಣದ ಪ್ರಕಾರ ಸತ್ತವರು ಕನಸಿನಲ್ಲಿ ಬರುವ ಪ್ರತಿಯೊಂದು ಅವತಾರಕ್ಕೂ ಒಂದೊಂದು ಅರ್ಥವಿದೆ. ಅವರು ನಿಮಗೆ ದುಡ್ಡು ಕೊಟ್ಟರೆ ನೀವು ಕೋಟ್ಯಾಧಿಪತಿ ಆಗಬಹುದು. ಅದೇ ಅವರು ನಿಮ್ಮಿಂದ ಏನಾದರೂ ಕಿತ್ತುಕೊಂಡರೆ ನಾಳೆ ನಿಮ್ಮ ಮನೆಯಲ್ಲಿ ಹೆಣ ಬೀಳಬಹುದು. ಏನಿದು ರಹಸ್ಯ? ಸತ್ತವರು ಬರೋದು ಶುಭವೇ ಅಥವಾ ಅಶುಭವೇ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಸತ್ಯವನ್ನ ಸಾಕ್ಷಿ ಸಮೇತ ನೋಡೋಣ. ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇರುವಂತಹ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವೀಕ್ಷಕರೇ, ಮನುಷ್ಯ ಸತ್ತರೂ ಸಾಯದ ಸಂಬಂಧ ಎಂದರೆ ಅದು ರಕ್ತ ಸಂಬಂಧ. ಶಾಸ್ತ್ರಗಳ ಪ್ರಕಾರ ಆತ್ಮವು ದೇಹ ಬಿಟ್ಟ ಮೇಲೂ ತನ್ನ ಕುಟುಂಬದ ಮೇಲಿನ ಮೋಹವನ್ನ ಅಷ್ಟು ಸುಲಭವಾಗಿ ಬಿಡುವುದಿಲ್ಲ. ಅವರು ಕನಸಿನಲ್ಲಿ ಬರುತ್ತಿದ್ದಾರೆಂದರೆ ಮುಖ್ಯವಾಗಿ ಎರಡು ಕಾರಣವಿರುತ್ತದೆ. ಒಂದು, ಅವರ ಆತ್ಮಕ್ಕೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಅವರಿಗೆ ಹಸಿವಾಗುತ್ತಿದೆ, ಬಾಯಾರಿಕೆ ಆಗುತ್ತಿದೆ, ನನಗೆ ಸಹಾಯ ಮಾಡು ಎಂದು ನಿಮ್ಮ ಹತ್ತಿರ ಕೇಳಲು ಬರುತ್ತಿದ್ದಾರೆ. ಇನ್ನು ಎರಡನೆಯದಾಗಿ ನೋಡುವುದಾದ್ರೆ, ಮುಂಬರುವ ದೊಡ್ಡ ಅಪಾಯದಿಂದ ನಿಮ್ಮನ್ನ ರಕ್ಷಿಸಲು ಎಚ್ಚರಿಕೆ ನೀಡಲು ಬರುತ್ತಿದ್ದಾರೆ. ವೀಕ್ಷಕರು, ಈಗ ಬಹಳ ಮುಖ್ಯವಾದ ವಿಷಯ ಏನಂತ ಹೇಳಿದರೆ, ಅವರು ಯಾವ ರೂಪದಲ್ಲಿ ಕಂಡರು ಎಂಬುದು ನಿಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತದೆ. ಮೊದಲನೆಯದಾಗಿ, ಅಳುತ್ತಾ ಕಾಣಿಸಿಕೊಂಡರೆ. ಗರುಡ ಪುರಾಣದ ಪ್ರಕಾರ ತೀರಿ ಹೋದವರು ಕನಸಿನಲ್ಲಿ ಅಳುತ್ತಿದ್ದರೆ ಅಥವಾ ಹರಿದ ಬಟ್ಟೆ ಹಾಕಿದ್ದರೆ ಅಥವಾ ಹಸಿವಿನಿಂದ ಬಳಲುತ್ತಿದ್ದರೆ ಅದು ಅತ್ಯಂತ ಕೆಟ್ಟ ಶಕುನ. ಅದರ ಅರ್ಥವನ್ನ ನೋಡುವುದಾದ್ರೆ, ಅವರ ಆತ್ಮ ನರಕ ಯಾತನೆ ಅನುಭವಿಸುತ್ತಿದೆ, ಅವರಿಗೆ ಸರಿಯಾಗಿ ತರ್ಪಣ ತಲುಪಲಿಲ್ಲ. ಈ ಕನಸು ಬಿದ್ದ ಕೆಲವು ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಅನಾರೋಗ್ಯ, ಆಕ್ಸಿಡೆಂಟ್ ಅಥವಾ ಆರ್ಥಿಕ ನಷ್ಟ ಸಂಭವಿಸುವ ಸಾಧ್ಯತೆ ಇರುತ್ತದೆ. ಹೀಗಾದರೆ ತಕ್ಷಣ ಎಚ್ಚೆತ್ತುಕೊಳ್ಳುವುದು ಬಹಳ ಉತ್ತಮ ಎಂದು ಶಾಸ್ತ್ರಕಾರರು ಹಾಗೂ ಗರುಡ ಪುರಾಣ ಹೇಳುತ್ತದೆ. ವೀಕ್ಷಕರು, ಇನ್ನು ಅವರು ಕೋಪ ಮಾಡಿಕೊಂಡಂತೆ ಕಂಡರೆ ನೀವು ಯಾವುದೋ ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದೀರಿ, ಅದನ್ನ ತಕ್ಷಣ ನಿಲ್ಲಿಸಿ ಎಂದು ಅವರು ವಾರ್ನಿಂಗ್ ಕೊಡುತ್ತಿದ್ದಾರೆ ಎಂದರ್ಥ. ಆದರೆ ಭಯಪಡಬೇಡಿ. ಒಂದು ವೇಳೆ ಅವರು ಕನಸಿನಲ್ಲಿ ಬಂದು ಏನೂ ಮಾತನಾಡದೆ ಶಾಂತವಾಗಿ ನಿಮ್ಮನ್ನ ನೋಡಿ ಸುಮ್ಮನೆ ನಿಂತಿದ್ದರೆ ಅಥವಾ ನಿಮ್ಮನ್ನ ನೋಡಿ ಮುಗುಳ್ನಗುತ್ತಿದ್ದರೆ ಇದರ ಅರ್ಥ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಮತ್ತು ಅವರು ಪಿತೃಲೋಕದಿಂದ ನಿಮಗೆ ಆಶೀರ್ವಾದ ಮಾಡಲು ಬಂದಿದ್ದಾರೆ. ನಿಮ್ಮ ಕಷ್ಟಗಳೆಲ್ಲ ಇನ್ನೇನು ತೀರಿ ಹೋಗೋ ಕಾಲ ಹತ್ತಿರ ಬಂದಿದೆ ಎಂದು ಅರ್ಥ. ವೀಕ್ಷಕರು, ಈಗ ಕೇಳಿ ಬಹಳ ರೋಚಕವಾದಂತಹ ವಿಷಯ. ಸ್ವಪ್ನ ಶಾಸ್ತ್ರದಲ್ಲಿ ಇದಕ್ಕೆ ವಿಶೇಷವಾದ ಅರ್ಥವಿದೆ. ಹೌದು ವೀಕ್ಷಕರೇ, ಸತ್ತವರು ಕನಸಿನಲ್ಲಿ ಬಂದು ನಿಮ್ಮ ಕೈಗೆ ಹಣ, ಹಣ್ಣು ಅಥವಾ ಯಾವುದಾದರೂ ಉಡುಗೊರೆ ಕೊಟ್ಟರೆ ನೀವು ರಾಜಯೋಗ ಅನುಭವಿಸಲು ರೆಡಿಯಾಗಿ. ನಿಮಗೆ ಎಲ್ಲಿಂದಲೂ ಅಥವಾ ಯಾವುದೋ ಒಂದು ಮಾರ್ಗದಿಂದ ದಿಢೀರ್ ಅಂತ ಧನ ಲಾಭ ಅಥವಾ ಯಾವುದೋ ಒಂದು ಲಾಭಕರವಾದಂತಹ ವಿಷಯ ಅಥವಾ ಸನ್ನಿವೇಶ ಸೃಷ್ಟಿ ಆಗಲಿದೆ ಎಂದು ಅರ್ಥ. ಆದರೆ ಅವರು ನಿಮ್ಮಿಂದ ಏನಾದರೂ ಕಿತ್ತುಕೊಂಡರೆ ಅಥವಾ ನನ್ನ ಜೊತೆ ಬಾ ಎಂದು ಕರೆದು ನೀವು ಅವರ ಜೊತೆ ಹೋದಂತೆ ಕನಸು ಬಿದ್ದರೆ ಸ್ನೇಹಿತರೆ, ಇದು ಮೃತ್ಯು ಸೂಚನೆ. ಹೌದು, ಶಾಸ್ತ್ರಗಳ ಪ್ರಕಾರ ಇದು ಆಯುಷ್ಯ ಮುಗಿಯುವ ಅಥವಾ ದೊಡ್ಡ ಕಾಯಿಲೆ ಬರುವ ಮುನ್ಸೂಚನೆ. ಹೀಗಾದಾಗ ಮೃತ್ಯುಂಜಯ ಜಪ ಮಾಡುವುದು ಏಕೈಕ ದಾರಿ ಎಂದು ಶಾಸ್ತ್ರಗಳಲ್ಲಿ ಹಾಗೂ ಗರುಡ ಪುರಾಣಗಳಲ್ಲಿ ಹಾಗೆ ಹಿರಿಯರು ಹೇಳುವಂತಹ ಮಾತು. ವೀಕ್ಷಕರೇ, ಈ ರೀತಿಯಾದಂತಹ ಕನಸು ಬಿದ್ದರೆ ನೀವು ತಕ್ಷಣ ಶಿವನನ್ನ ಆರಾಧನೆ ಮಾಡುವುದು ಬಹಳ ಉತ್ತಮವಾದಂತಹ ವಿಚಾರವಾಗಿದೆ. ವೀಕ್ಷಕರೇ, ಒಂದು ವೇಳೆ ನಿಮಗೂ ಇಂತಹ ಕೆಟ್ಟ ಕನಸು ಬಿದ್ದರೆ ಏನು ಮಾಡಬೇಕು? ಗರುಡ ಪುರಾಣದಲ್ಲಿ ಇದಕ್ಕೂ ಒಂದು ಸರಳವಾದಂತಹ ಪರಿಹಾರ ಇರುವಂತದ್ದು. ಹೌದು ವೀಕ್ಷಕರೇ, ಮರುದಿನವೇ ನಿಮ್ಮ ಹೆಸರಿನಲ್ಲಿ ಅಥವಾ ಸತ್ತವರ ಹೆಸರಿನಲ್ಲಿ ಹಸಿದವರಿಗೆ ಅನ್ನದಾನ ಮಾಡಿ. ಅನ್ನದಾನಕ್ಕಿಂತ ಮಿಗಿಲಾದ ಪರಿಹಾರ ಇನ್ನೊಂದಿಲ್ಲ. ವೀಕ್ಷಕರೇ, ಹಾಗೆ ಅಮಾವಾಸ್ಯೆಯ ದಿನ ಕಾಗೆಗೆ ಅನ್ನ ಮತ್ತು ಹಸಿವಿಗೆ ಬೆಲ್ಲ, ಬಾಳೆಹಣ್ಣು ನೀಡಿ. ವೀಕ್ಷಕರೇ, ಹಾಗೆ ಪ್ರತಿದಿನ ಸಂಜೆ ದೇವರ ಮನೆಯಲ್ಲಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಒಂದು ಎಣ್ಣೆಯ ದೀಪ ಹಚ್ಚಿ ನನ್ನ ಹಿರಿಯರಿಗೆ ಸದ್ಗತಿ ಸಿಗಲಿ ಎಂದು ಯಮನಲ್ಲಿ ಹಾಗೂ ಶಿವನಲ್ಲಿ ಪ್ರಾರ್ಥಿಸಿ. ವೀಕ್ಷಕರೇ, ಕನಸುಗಳು ಸುಮ್ಮನೆ ಬರುವುದಿಲ್ಲ. ಪಿತೃಗಳು ನಮ್ಮ ರಕ್ಷಕರು. ಅವರು ಎಂದಿಗೂ ನಮಗೆ ಕೆಟ್ಟದ್ದು ಬಯಸುವುದಿಲ್ಲ, ಕೇವಲ ಎಚ್ಚರಿಸುತ್ತಾರೆ.
ನಿಮ್ಮ ಕನಸಿನಲ್ಲಿ ಯಾರು ಬಂದಿದ್ದರು? ಅವರು ನಗುತ್ತಿದ್ದಾರಾ ಅಥವಾ ಅಳುತ್ತಿದ್ದಾರಾ? ನಿಮ್ಮ ಅನುಭವವನ್ನ ಧೈರ್ಯವಾಗಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನೀವು ನಮ್ಮ ನಿತ್ಯಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.